ಹೇಳಿಕೆಗೆಲ್ಲ ಅನಸೂಯಮ್ಮ ಹೆದರ್ಲಿಲ್ಲ, ಹೋರಾಡೋದಿಕ್ಕೆ ನಿಂತಿದ್ಲು. ಮಕ್ಕಳಿಲ್ಲ, ಗಂಡ ಇಲ್ಲ, ಇರೋದಕ್ಕೆ ಮನೆ ಇದ್ರೆ ತಾನೆ ಈ ಮುದಿ ಹೆಂಗಸಿಗೆ ಅಂತ ಅನಸೂಯಮ್ಮನ ಹೆಸರಿಗಿದ್ದ ಸೂರನ್ನೇ ಕಸಿದುಕೊಳ್ಳುವುದಕ್ಕೆ ಹೊರಟ್ಬಿಟ್ಟ ರಾಜು. ಪಿತ್ರಾರ್ಜಿತ ಆಸ್ತಿಗೆ ಆಕೆ ಕೈ ಹಾಕಿದ್ದಕ್ಕೆ ಈತ ಅವಳಿಗೆ ಜಮೀನಲ್ಲ, ಅವಳ ಹೆಸರಲ್ಲಿದ್ದ ಮನೇನು ಬಿಡಬಾರದು ಅಂತ ಹೋಗ್ಬಿಟ್ಟ. ಕೇಸು ಮನೆ ಮೇಲೆ ಹಾಕಿದ್ದಾನೆ, ಫೋರ್ಜರಿ ಸೈನ್ ತೊಗೊಂಡು ಕೇಸ್ ಹಾಕ್ಕೊಂಡಿದ್ದಾನೆ. ಅದು ಲಾಯರ್ ಮುಖಾಂತರ ಕೇಸ್ ಇದೆ, ಸಿವಿಲ್ ಕೋರ್ಟಲ್ಲಿ ನಡೀತಾ ಇದೆ. ಅದ್ರ ಮುಖಾಂತರ ಏನು ಬೇಕಾಗಿದ್ರು ಮಾಡ್ಕೊಬೋದಾಗಿತ್ತು. ಆದರೆ ಈ ಥರ ಬಂದು ಜಿದ್ದು ಸಾಧಿಸೋದು, ಮನೆಯಲ್ಲಿ ಜಿದ್ದು ಸಾಧಿಸೋದು, ಬಡಿತೀನಿ ಬಾ ಈಚೆಗೆ ಬರ್ತಾ ಇರಲಿಲ್ಲ ಸರ್, ಗೇಟ್ ತೆಗೆದು. ಹೀಗೆ ಭಯ ಇಟ್ಟಿದ್ರಿಂದ ಪೊಲೀಸರ ಸಹಾಯನೂ ಕೇಳಿದ್ರು, ಆದರೂ ಪ್ರಯೋಜನ ಆಗಲಿಲ್ಲ ಅನ್ನೋ ನೋವು ಇವರಿಗಿದೆ. ನಾವು ಪಿಣ್ಯ ಸ್ಟೇಷನಿಗೆ ಕೊಟ್ಟಿದ್ವಿ, ಅಲ್ಲಿ ಪಿಣ್ಯದಿಂದ ಇಲ್ಲಿ ಶಿಫ್ಟ್ ಆಗಿದ್ದಾರೆ. ಕೋರ್ಟಲ್ಲಿ ಕೇಸ್ ಇತ್ತು. ಆಮೇಲೆ ಕೇಸಲ್ಲಿ ಹೇಳ್ತಾ ಇದ್ದ, ಯಾವಾಗೂ ಪೊಲೀಸ್ನವ್ರ ಕಡೆಯಿಂದ ಹೇಳಿಸ್ತಿದ್ದ, ಬರೀಬೇಕು, ಬನ್ನಿ ಮೇಡಮ್, ಬನ್ನಿ ಅಂತ ಸುಮಾರು ಟಾರ್ಚರ್ ಕೊಟ್ಟಿದ್ರು. ಆಮೇಲೆ ಇವಳು ಎಷ್ಟು ಸರಿ ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಮ ತಮ್ಮ ಇದ್ದಾನೆ ಸರ್, ಲಾಯರ್ನೇ ಕರ್ಕೊಂಬಂದು ಅವ್ರ ಮುಖಾಂತರನೇ ಎಲ್ಲಿ ಅವ್ರ ಕೈಲೇ ಓದಿಸಿ, ಎಲ್ಲಿದೆ ರೂಲ್ಸು ಈ ಥರ ಬರೀಬೇಕು ಅಂತ ಹೇಳಿ ಅದು ಸುಮಾರು ಟಾರ್ಚರ್ ಕೊಟ್ಟ. ಅವಳು ಮನೆ ಹತ್ರ ಏನೂ ಕೆಲಸ ಮಾಡೋಂಗಿಲ್ಲ, ಕೊಳ ಕಿತ್ತೋದ್ರೂ ಹಾಕ್ಸಂಗಿಲ್ಲ. ಆಮೇಲೆ DCP ಸರ್ ಹತ್ರನೂ ಹೋಗಿದ್ವಿ, ಅವರು ಹೆಲ್ಪ್ ಮಾಡಿದರು, DCP ಯಶವಂತಪುರ. ಆಮೇಲೆ ಇಲ್ಲಿ ಸರ್ಕಲ್ಲು ಅವರು ಕರೆದು ವಾರ್ನ್ ಮಾಡಿದ್ರು. ಸ್ವಲ್ಪ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿ ರೈಟ್ರ್ ಇದ್ದರು, ಷಣ್ಮುಗ ಆನಂದ ಸರ್ ಅಂತ, ಅವರೆಲ್ಲ ಹೆಲ್ಪ್ ಮಾಡಿದರೆ ಈ ಥರ ಆಗೋಕ್ಕೆ ಚಾನ್ಸ್ ಇರಲಿಲ್ಲ. ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಆಯಿತು. ಇವಾಗ ಅವ್ರ ಪರಿಸ್ಥಿತಿ ಯಾವ ಥರನೂ ಇಲ್ಲ, ನೋವು ಪಟ್ಟೆ ಸತ್ತೋದ್ಲು. ಇರೋವರೆಗೂ ಬರೀ ನವ್ವೇ ಕೊಟ್ಟರು. ಅವಳು ಇದ್ದಿದ್ದವಿಂದನೂ, ಅವ್ರ ಯಜಮಾನ್ರಿದ್ದಾಗಿಂದನೂ ಸುಖವಾಗಿಲ್ಲ, ಬರೀ ನೋವೇ. ಮಕ್ಕಳಿಲ್ಲ, ನಿಂಗೇನೆ ಮಕ್ಕಳಿಲ್ಲ ಅಂತ ತಿರಸ್ಕಾರ ಮಾಡಿ, ಹೆಂಡತಿ ಒಬ್ಳು ಗೀತಾ ಅಂತ. ಮಕ್ಕಳಿಲ್ಲದ ಕೊರಗು ಕೊನೆಗಾಲದಲ್ಲಿ ಆಸ್ತಿಗೆ ವಾರಸುದಾರರಿಲ್ಲದೆ ಕೊರಗಾಗಿ ಕಾಡುತ್ತೆ ಅಂತ ಅನಸೂಯಮ್ಮ ದಂಪತಿ ಯೋಚಿಸಿರ್ಲಿಲ್ಲ. ಪ್ರೀತಿಯಿಂದ ಗಿದ್ದಿದ್ರೆ ಹಾವಿಗೂ ಹಾಲೆರಿತಿದ್ರೇನು, ಆದ್ರೆ ಆ ಮನುಷ್ಯ ವಿಷ ಕಾರ್ಕೊಂಡೇ ಬಂದು ಕೊನೆಗೆ ಕಚ್ಚೇ ಬಿಟ್ಟ. ಈಗ ಪರಪ್ಪನಾಗ್ರಹಾರದ ವಾರಸುದಾರನಾಗುವಂತೆ ಬಾ ಅಂತ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಆಸ್ತಿ ಆಸೆಗಾಗಿ ಆ ನೊಂದ ತಾಯಿಯನ್ನ ಕೊಂದ ಪಾತಕಿಗೆ ಸರಿಯಾದ ಶಿಕ್ಷೆ ಆಗ್ಲಿ ಅಂತ ಆಶಿಸ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದೀವಿ. ಗುಡ್ ಬೈ, ಟೇಕ್ ಕೇರ್.